ರಾಜ್ಯಸಭಾ ಚುನಾವಣೆ ಮತದಾನಕ್ಕೆ ತೆರಳಿದ ದೋಸ್ತಿಗಳು ಬಿಜೆಪಿ ವರ್ಸಸ್ ಜೆಡಿಎಸ್. ದೋಸ್ತಿಗಳು ಮತದಾನಕ್ಕೆ ಜೊತೆಯಾಗಿ ತೆರಳುತ್ತಾ ಇರುವಂತಹ ಕುಮಾರಸ್ವಾಮಿ, ದೋಸ್ತಿಗಳ ಇಬ್ಬರು ಗೆಲ್ತಾರಾ, ಕಾಂಗ್ರೆಸ್ನ ಮೂವರು ಗೆಲ್ತಾರಾ? ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಕುಮಾರಸ್ವಾಮಿ ಜೊತೆಯಲ್ಲಿ ಇವರೆಲ್ಲ ಜೊತೆಯಾಗಿ ತೆರಳ್ತಾ ಇದ್ದಾರೆ. ಶರಣಗೌಡ ಕಂದಕೂರ್ ಅವರು ಜೊತೆಯಾಗಿ ಓಟ್ ಹಾಕ್ತಾರಾ? ಈ ಮೈತ್ರಿ ಬಗ್ಗೆ ಅಸಮಾಧಾನ ಇರೋ ಕರೆಮ್ಮ ಅವರು ಮೈತ್ರಿ ಅಂತ ಹೇಳಿ ಓಟ್ ಹಾಕ್ತಾರಾ? ಪ್ರಶ್ನೆ ಇದ್ದೇ ಇದೆ. ಈ ತ್ರಿಮೂರ್ತಿ ಟೆನ್ಷನ್ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಕಳೆದ 2 ದಿನದ ಹಿಂದೆನೆ ಒಂದು ಸ್ಟೋರಿ ಬ್ರೇಕ್ ಮಾಡಿತ್ತು. JDS ನಲ್ಲೂ ಕೂಡ ಏನು ಇರೋದೇ 19 ಜನ ಕೂಡ ಮೈತ್ರಿಗೆ ಒಪ್ಕೊಂಡು ನಾವು ಹೇಳ್ದಂಗೆ ಅವರಿಗೆ ಮತಗಳ ಕಡಿಮೆ ಇದಾವಲ್ಲ, ಅವರು 3-4 ಮತಗಳ ಕಡಿಮೆ ಇದಾವ. ಆದ್ರೆ ಪಕ್ಷೇತರರೆಲ್ಲ ಅವ್ರಿಗೆ ಹಾಕ್ತಾರೆ ಅಂತ ಅವ್ರಿಗೆ ಆತ್ಮವಿಶ್ವಾಸ. ನಮಗೆ ವಿಶ್ವಾಸ ಆಯ್ತು, ಪಕ್ಷೇತರ ನಮಗೆ ಹಾಕ್ತಾರೆ. ನಿಮ್ಗೇನು ವಿಶ್ವಾಸ ಸರ್? ನಿಮ್ಗೆ ಹೇಳಿದಾರ? ಕೇಳ್ಯಾರ, ನಮ್ಮ ನಾಯಕರು ಕಾಂಟ್ಯಾಕ್ಟ್ ಮಾಡ್ಯಾರ, ಪಕ್ಷೇತರಗಳನ್ನು ನಮಗೆ ಹಾಕ್ನಂತ ಮಾತು ಕೊಟ್ಟಾರ, ಹಾಕ್ಬೋದು. ಓಕೆ, ಒಂದ್ ವೇಳೆ ಸೋಲಾದ್ರೆ ಮೈತ್ರಿ ಪಾಳಯಕ್ಕೆ ಸೋಲಾಯ್ತು ಅಂತ ಮಾತು ಬರುತ್ತೆ. ಸೋಲು ಗೆಲುವು ನಡೆಯುದ, ಸೋಲನ್ನ ಮುಂದಿನ ಗೆಲುವಿನ ಮೆಟ್ಟಲು ಆ ತಿಳ್ಕೊಂಡು ಸವಾಲು ಹಾಕಿ ಸ್ವೀಕಾರ ಮಾಡ್ಕೊಂಡು ಮುಂದುವರಿ. ಥ್ಯಾಂಕ್ ಯು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಅದರಲ್ಲಿ 3 MLAಗಳು ಗೈರಾಜರಾಗಿದ್ದರು. ಸತೀಶ್ ಜಾರಕಿಹೊಳಿ ಬಂದಿರಲಿಲ್ಲ. ಆಮೇಲೆ ಭದ್ರಾವತಿ MLA ಸಂಗಮೇಶ್ ಬಂದಿರಲಿಲ್ಲ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡ ಭಾಳ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಾರಾಯಣ ಸಾಹೇಬ್ ಬಾಂಡ್ಗೆಯವರು ಮತ್ತು NDA ಅಭ್ಯರ್ಥಿಯಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿಯವರು ಇಬ್ಬರು ಕೂಡ ಇದರಲ್ಲಿ ವಿಜಯ ಆಗ್ತಾರೆ ಅನ್ನೋಂಥ ಸಂಪೂರ್ಣ ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು, ಅದರ ಅನುಗುಣವಾಗಿ ನಾವು ಗೆಲುವನ್ನು ಸಾಧಿಸ್ತೇವೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಇಲೆಕ್ಟ್ ಆಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರವರಾಗಲಿ, ST ಸೋಮಶೇಖರ್ ಅವರಾಗಲಿ ಯಾವಾಗಲೂ ಕೂಡ ನಮ್ಮ ಜೊತೆನೇ ಇದ್ದಾರೆ. ಇವತ್ತು ಕೂಡ ಅವರು ಮತದಾನ ಮಾಡ್ತಾರೆ. ಪಾರ್ಟಿ ಏನು ವಿಪ್ ಕೊಡುತ್ತೆ ಅದರ ಅನುಗುಣವಾಗಿ ಎಲ್ಲ 66 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರು ನಾವು ಮತದಾನವನ್ನು ಮಾಡಿದ್ದೇವೆ. ಜನತಾದಳದ ಎಲ್ಲ ಶಾಸಕರು ಕೂಡ ಮತದಾನ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ, ಸಾಯಂಕಾಲ ರಿಸಲ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ NDA 2 ಸೀಟನ್ನು ನಾವು ಗೆಲ್ತೇವೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ನೋಡಿ, ಅದರಲ್ಲಿ ಇಂಟರ್ಪ್ರಿಟೇಷನ್ ನಾವು ಯಾವ ರೀತಿ ಮಾಡ್ಕೊಂಡ್ರೂ ಬೇರೆ ಬೇರೆ ಬರುತ್ತೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಯಾವಾಗಲೂ ಅಭಿವೃದ್ಧಿ ಪರವಾಗಿಯೇ ಕೆಲಸ ಮಾಡ್ತಾಯಿದೆ. ರಾಜ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಸರ್ಕಾರನೇ ಭಾರತೀಯ ಜನತಾ ಪಾರ್ಟಿ. ಇವತ್ತು ಕಾಂಗ್ರೆಸ್ಸು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ಸ್ವತಃ ಕಾಂಗ್ರೆಸ್ಸಿನ ಶಾಸಕರು ಎಲ್ಲ ಕಡೆ ಉಲ್ಲೇಖ ಮಾಡ್ತಿದ್ದಾರೆ. ಹೀಗಾಗಿ ಅವ್ರು ಹೇಳಿದ್ರಲ್ಲೇ ಯಾವುದೇ ತಪ್ಪಿಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ದೇಶದಲ್ಲಿ 15 ರಾಜ್ಯಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಅಂದರೆ ಕರ್ನಾಟಕದಲ್ಲಿ 4 ಕ್ಷೇತ್ರ, ಉತ್ತರ ಪ್ರದೇಶ 10 ಕ್ಷೇತ್ರ ಮತ್ತು ಹಿಮಾಚಲ ಪ್ರದೇಶ 1 ಸೀಟ್ಗೆ ಮತದಾನವಾಗ್ತಾ ಇದೆ. ಈ 15 ಸೀಟ್ಗಳ ಪೈಕಿ 9 ರಿಂದ 10 BJP ಗೆಲ್ಬೋದಂತೆ, SP 2 ರಿಂದ 3 ಗೆಲ್ಲಬಹುದಂತೆ, ಕಾಂಗ್ರೆಸ್ 3 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿಬರ್ತಾ ಇದೆ.